ಅವಳಿಗೆ ಹೊರಗೊಂತರ ಒಳಗೊಂತರ ಇರೋ ಬುದ್ಧಿ ಇಲ್ಲ. ಆ ರೀತಿ ನಾಟಕ ಆಡೋಕೋ ಅವಳಿಗೆ ಬರಲ್ಲ. ಅಶ್ವಿನ್ ಮೇಲಾಗ್ಲಿ ಪೂಜನ್ ಮೇಲಾಗ್ಲಿ ಅವಳಿಗೆ ಯಾವ ಕೋಪನೂ ಇಲ್ಲ ಕಣೆ. ಕರ್ಣನ್ ಬಲವಂತಕ್ಕೆ ಕಟ್ಬಿದ್ದು ಈ ಕೇಸ್ನ ಒಪ್ಕೊಂಡಿದ್ದಾಳೆ ಅಷ್ಟೇ. ನೋಡು, ಅದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಮತ್ತಿನ್ನೇನ್ ಬಿಡು, ಚೆನ್ನಾಗಿ ಅರ್ಥ ಆಗಿದ್ಯಲ್ಲ. ಅವಳು ಮಾಡಿದ್ ಸರಿ, ಕರ್ಣ ಮಾಡಿದ್ ತಪ್ಪು. ಅಲ್ಲಿಗೆ ಅವನು ಹೇಳೋ ಹಾಗೆ ಈ ಮನೇಲಿ ಅವನ್ ಸಪೋರ್ಟ್ಗೆ ಯಾರೂ ಇಲ್ಲ. ಆ ಕಡೆ ಅದಕ್ಕೆ ತಾಯಿ ಆಗ್ಲಿಲ್ಲ, ಈ ಕಡೆ ನೀನು ಅಜ್ಜಿ ಆಗ್ಲಿಲ್ಲ. ಪ್ರೀನ್ ಸಾವ್ಗೆ ನ್ಯಾಯ ಸಿಗೋದು ಇಲ್ಲಿ ಯಾರಿಗೂ ಬೇಕಾಗಿಲ್ಲ. ಆಹಾ, ನ್ಯಾಯ ಅನ್ಯಾಯದ ಬಗ್ಗೆ ನಿನ್ನ ಹತ್ರ ನಾವು ಕಲಿಬೇಕಲ್ವಾ? ಹೋಗೆ. ಈ ಕೇಸ್ ವಿಚಾರದಲ್ಲಿ ಎಲ್ಲಿ ಅರ್ಜುನ್ ಸೇವಂತಿ ಕಿತ್ತಾಡ್ಕೊಂಡು ಮತ್ತೆಲ್ಲಿ ಜಗಳ ಮಾಡ್ಕೋತಾರೋ, ಈಗ ತಾನೇ ಸರಿ ಹೋಗ್ತಿರೋ ಸಂಬಂಧ ಎಲ್ಲಿ ಮುರಿದೋಗುತ್ತೋ ಅಂತ ನಾನ್ ಭಯ ಪಟ್ಕೊಂಡಿದ್ರೆ ಬಂದ್ಬಿಟ್ಲು ಇನ್ನೊಂದ್ ಸ್ವಲ್ಪ ತುಪ್ಪ ಸುರಿಯೋದಿಕ್ಕೆ. ಭಗವಂತ, ನೀನೇ ನಮ್ಮನ್ನು ಕಾಪಾಡ್ಬೇಕಪ್ಪ. ಭಗವಂತ, ನಮ್ಮಮ್ಮನ ಮಾತನ್ನ ಕಿವಿಗೆ ಹಾಕೋಬೇಡಪ್ಪ. ಅವ್ರಿಗೆ ಅರಳೋ ಮರಳೋ, ನಿನ್ನ ಹತ್ರ ಏನ್ ಕೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನೇ ಡೈವರ್ಸ್ ಕೊಡ್ಸಿದ್ದು. ಅರ್ಜುನ್ ಸೇವಂತಿ ಜೋಡಿನ ಮತ್ತೆ ಒಂದ್ ಮಾಡ್ಬೇಡಪ್ಪ. ಇದೇ ಸರಿಯಾದ ಚಾನ್ಸು ಅಂತ ಅವ್ರನ್ನ ಶಾಶ್ವತವಾಗಿ ದೂರ ಮಾಡ್ಬಿಡಪ್ಪ. ಅವಾಗ್ಲೇ ನಿನ್ಗೆ ಒಳ್ಳೆ ಹೆಸರು ಬರುತ್ತೆ, ನಮ್ ಪ್ರಿಯ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಪೂಜಾ, ಪೂಜಾ, ಯಾಕೆ ಅಲ್ಲೇ ಕೂತ್ಬಿಟ್ಟೆ? ಇಳಿ. ಭಾವ, ನಂಗೆ ಯಾಕೋ ಭಯ ಆಗ್ತದೆ. ನಾನಿಲ್ವಾ? ಯಾಕೆ ಭಯ? ಬಾ. ಬಾ. ಭಾವ, ನಿಮ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಇಟ್ಸ್ ಕಾನ್ಫಿಡೆನ್ಷಿಯಲ್. ಸ್ವಲ್ಪ ಬಾ. ಎಷ್ಟು ದುರಂಕಾರ ಇವ್ರುಗಳಿಗೆ. ಇವ್ರುಗಳೆಲ್ಲ ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋದಾದ್ರೆ ನಾನ್ ಯಾಕೆ ಬಂದಿದ್ದೀನಿ ಇಲ್ಗೆ? ಅದ್ಕೆ ನೀವು ನಿಜವಾಗ್ಲೂ ನನ್ನ ಪರ ನಿಲ್ತೀರಾ ತಾನೆ? ಯಾಕೆ ಭಾವ, ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ? ನಿಮ್ಮನ್ ಬಿಟ್ಟು ಇನ್ಯಾರನ್ನ ನಂಬಲಿ ನಾನು? ಮತ್ತಾದ್ರೂ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಎಲ್ಲಿ ನೀವು ಅರ್ಜುನ್ ಮಾತು ಕೇಳಿ ಬದಲಾಗ್ಬಿಡ್ತಿರೋ ಅಂತ ಆತಂಕ. ದಾರಿಲ್ ಬರ್ತಾ ಅರ್ಜುನ್ ನಿಮ್ಮ ಹತ್ರ ಏನೂ ಮಾತಾಡ್ಲಿಲ್ಲ ತಾನೆ? ತಲೆ ಕೆಡಿಸ್ಲಿಲ್ಲ ತಾನೆ? ಭಾವ, ಅರ್ಜುನ್ ಸರ್ ಅವ್ರ ವೃತ್ತಿನ ಬರೀ ವೃತ್ತಿ ಅಂತ ಅನ್ಕೊಂಡಿಲ್ಲ, ಅವ್ರ ಉಸಿರು ಅನ್ಕೊಂಡಿದ್ದಾರೆ. ನಮ್ಮ ಉಸಿರಿಗೆ ನಾವೇ ಯಾವತ್ತಾದ್ರೂ ಮೋಸ ಮಾಡ್ಕೊಳಕ್ಕಾಗತ್ತಾ? ಅಂದ್ರೆ ನಿಮ್ಗೆ ಅರ್ಜುನ್ ಏನು ಹೇಳ್ಕೊಟ್ಟಿಲ್ವಾ? ಅವ್ರ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಏನು ಮಾತಾಡ್ಲಿಲ್ಲ ಭಾವ. ನಾನು ಅವ್ರ ಹತ್ರ ಮಾತಾಡ್ಲಿಲ್ಲ. ಯಾಕೆ ಭಾವ, ನನ್ ಮೇಲೆ ನಿಮ್ಗೆ ಅನುಮಾನನಾ? ಅದು ಹಾಗಲ್ಲ ಅದಕ್ಕೆ. ಅರ್ಜುನ್ಗೆ ಅಶ್ವಿನ್ ಮೇಲೆ ತುಂಬಾ ಪ್ರೀತಿ. ಅಶ್ವಿನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವನು ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಇಲ್ಲ ಭಾವ, ಅರ್ಜುನ್ ಸರ್ ನ್ಯಾಯನ ಉಳಿಸೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನ್ಯಾಯದ ಪರ ಕೆಲಸ ಮಾಡ್ತಾರೆ. ಹಾಗಾದ್ರೆ ನೀವ್ ಅನ್ಯಾಯದ ಪರ ಕೆಲಸ ಮಾಡ್ತೀರಾ ಅಂತನಾ? ನಾನು ನ್ಯಾಯದ ಪರನೇ ಕೆಲಸ ಮಾಡೋದು. ಇಬ್ರು ನ್ಯಾಯದ ಪರನೇ ಕೆಲಸ ಮಾಡೋದಾದ್ರೆ ಇಲ್ಲಿ ಯಾರು ಗೆಲ್ತಾರ? ಅದಕ್ಕೆ ಮಣಿನಾ ಅಶ್ವಿನ್ನ? ಇಬ್ರು ಅಲ್ಲ, ಸತ್ಯ. ಇಬ್ರು ಹಿಂದೆ ಇರೋ ಸತ್ಯ ಗೆಲ್ಲುತ್ತೆ ಭಾವ. ಸತ್ಯ ಈಗಾಗ್ಲೇ ನಮಗ್ ಗೊತ್ತಿದೆಯಲ್ಲ ಅದಕ್ಕೆ ಅಶ್ವಿನೇ ಕೊಂದಿರೋದು ಅಂತ. ಇನ್ನೇನ್ ಗೊತ್ತಾಗ್ಬೇಕು? ಇನ್ನೇನ್ ಗೆಲ್ಬೇಕು? ಭಾವ, ಅಶ್ವಿನೇ ಕೊಂದಿದ್ದಾನೆ ಅನ್ನೋದು ಪೂರ್ತಿ ಸತ್ಯ ಆಗಿದ್ರೆ ನಾವು ಕೋರ್ಟಿಗೆ ಬರೋ ಅವಶ್ಯಕತೆ ಇತ್ತ? ಅಂದ್ರೆ ನಿಮ್ ಮಾತಿನ ಅರ್ಥ ಅಶ್ವಿನ್ ಕೊಂದಿಲ್ಲ ಅಂತನಾ? ಗೊತ್ತಿಲ್ಲ ಭಾವ. ನೀವ್ ಹೀಗ್ ಹೇಳಿದ್ರೆ ನಾನು ಏನ್ ಅರ್ಥ ಮಾಡ್ಕೋಬೇಕದ್ಕೆ? ಅಶ್ವಿನೇ ಕೊಲೆ ಮಾಡಿದಾನಾ ಇಲ್ವಾ ಅಂತ ಸತ್ಯಾನ್ವೇಷಣೆ ಮಾಡೋ ಜಾಗ ತಾನೆ ಭಾವ ಈ ಕೋರ್ಟು. ನಾನು ಅಶ್ವಿನ್ ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಪೂರಕವಾಗಿ ಏನೇನ್ ವಾದ ಮಾಡ್ಬೇಕೋ ಆ ಎಲ್ಲಾ ವಾದಗಳನ್ನ, ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಹಾಗೆ ಅರ್ಜುನ್ ಸರ್ ಅಶ್ವಿನ್ ಕೊಲೆಗಾರ ಅಲ್ಲ ಅನ್ನೋದಕ್ಕೆ ಏನೇನ್ ಬೇಕೋ ಆ ಎಲ್ಲಾ ವಾದಗಳನ್ನ, ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಭಾವ, ಕಾನೂನು ಅನ್ನೋದು ನ್ಯಾಯ ಕತ್ತಿನ ಸಾಣೆ ಹಿಡಿಯೋ ಸಾಣೆ ಕಲ್ಲಿ ಇದ್ದ ಹಾಗೆ. ತಿಕ್ಕದಷ್ಟು
ಸತ್ಯದ ಅನಾವರಣ ಆಗ್ತಾನೇ ಹೋಗುತ್ತೆ. ಈಗಲೂ ನನಗೇನು ಅರ್ಥ ಆಗ್ಲಿಲ್ಲ ಅದಕ್ಕೆ. ಆದ್ರೆ ಅಶ್ವಿನ್ಗೆ ಶಿಕ್ಷೆ ಆಗ್ಲೇಬೇಕು. ತಪ್ಪು ಭಾವ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಅನ್ಕೋಬೇಕೆ ಹೊರತು ಇಂಥವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಅನ್ಕೋಬಾರ್ದು. ಆದ್ರೆ ತಪ್ಪು ಮಾಡಿರೋದು ಅವನೇ ಅನ್ನೋದು ನಿಜ ತಾನೇ? ಅದು ನಿಜನೋ ಸುಳ್ಳು ಅನ್ನೋದು ಕೋರ್ಟಿನ ಕಟ್ಕಟೆಯಲ್ಲಿ ತೀರ್ಮಾನ ಆಗತ್ತೆ, ಮೆಟ್ಲಲ್ಲ. ನನಗೇನು ಅರ್ಥ ಆಗ್ತಿಲ್ಲ ಅದಕ್ಕೆ. ತುಂಬಾ ಭಯ ಆಗ್ತಿದೆ. ಯಾಕೆ ಇಷ್ಟೊಂದು ಭಯ ಪಡ್ತೀರಾ ಭಾವ? ನಾನೀಗ ಸಂತೆಲ್ ಕಳೆದೋಗಿರೋ ಒಂಟಿ ಮಗು ಆಗಿದ್ದೀನಿ ಅದಕ್ಕೆ. ನನ್ನ ಕೈ ಹಿಡ್ದು ನಡೆಸೋದಕ್ಕೆ ಇಲ್ಲಿ ನಿಮ್ಮನ್ ಬಿಟ್ಟು ಬೇರೆ ಯಾರೂ ಇಲ್ಲ. ಎಲ್ಲಿ ಮಣಿಗೆ ಅನ್ಯಾಯ ಆಗುತ್ತೋ ಅಂತ ಆತಂಕ. ಭಯ ಪಡ್ಬೇಡಿ ಭಾವ, ನಾನ್ ನಿಮ್ ಜೊತೆ ಇದ್ದೀನಿ. ಪ್ರಿಯಾಗೆ ಅನ್ಯಾಯ ಆಗೋದಕ್ಕೆ ನಾನು ಖಂಡಿತವಾಗ್ಲೂ ಬಿಡೋದಿಲ್ಲ. ನಿಜವಾಗ್ಲೂ? ಭಾವ, ಅವತ್ತು ನಾನು ನಿಮ್ಗೆ ಮಾತು ಕೊಟ್ಟಿದ್ದೀನಿ. ಇವತ್ತು ಕೋರ್ಟಿನ ಮುಂದೆ ಮತ್ತೆ ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ಅಶ್ವಿನೇ ಕೊಲೆಗಾರ ಅನ್ನೋದಾದ್ರೆ ಅವನಿಗೆ ಶಿಕ್ಷೆ ಕೊಡ್ಸೋದಕ್ಕೆ ನಾನು ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಆದ್ರೆ ನ್ಯಾಯ ಮಾತ್ರ ಬಿಟ್ಕೊಡೋದಿಲ್ಲ, ಪ್ರಿಯಾಗೆ ಅನ್ಯಾಯ ಮಾಡೋದಿಲ್ಲ. ಥ್ಯಾಂಕ್ಸ್ ಅದಕ್ಕೆ. ಆದ್ರೆ ಭಾವ, ಅದಕ್ಕಿಂತ ಮುಂಚೆ ಪ್ರಿಯಾ ಬಗ್ಗೆ ನಾನೊಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ಅದಕ್ಕೆಲ್ಲ ನೀವು ಉತ್ತರ ಕೊಡಬೇಕು ನಂಗೆ. ಅದೇನ್ ಕೇಳಿ? ತುಂಬಾ ಯೋಚನೆ ಮಾಡಿ ಉತ್ತರ ಕೊಡಿ. ನೀವು ಕೊಡೋ ಉತ್ತರದ ಮೇಲೆ ಈ ಕೇಸ್ ತೀರ್ಮಾನ ಆಗತ್ತೆ. ಸರಿ ಅದಕ್ಕೆ. ಹೇಳು ಪೂಜಾ. ಬಾವಾ, ಅದೇನಂದ್ರೆ ಅಶ್ವಿನ್ 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 ಪೂಜಾ, ಅಶ್ವಿನ್ ಏ ಬಿಡಮ್ಮ. ಸರ್, ನನ್ನ ಕ್ಲೈಂಟ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅದೇನು ಬೇಗ ಮಾತಾಡಿ ಕಳಿಸಿ. ಪಿಸಿ ಕರ್ಕೊಂಬಾ. ಸರಿ ಸರ್. ಸರಿ, ನೀವಿಬ್ರು ಮಾತಾಡ್ತೀರಿ, ನಾನು ಬಂದೆ. ನೋಡಿದ್ಯೇನೋ, ನೀನ್ ವಿರುದ್ಧ ವಾದ ಮಾಡ್ತಿರೋದು ಸೇವಂತಿ ಅಕ್ಕ ಕಣೋ. ಹೋಗಿ ಹೋಗಿ ನೀನ್ ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಬೇಕು ಅಂತ ಅನ್ಕೊಂಡಿದ್ಯಲ್ಲ. ಪೂಜಾ, ಅವ್ರ ಬಗ್ಗೆ ಏನು ಮಾತಾಡ್ಬೇಡ. ಅವ್ರು ಏನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋ ನಾನು. ನೀನೇ ಹೇಳು, ಅವ್ರ ಹತ್ರ ಕ್ಷಮೆ ಕೇಳಕ್ಕಾದ್ರೂ ನನ್ಗೆ ಅರ್ಹತೆ ಇದೆಯಾ ಅಂತ. ಗಂಡ ಹೆಂಡ್ತಿನ ದೂರ ಮಾಡಿದೆ, ಅವ್ರ ಆಸ್ತಿನ ಹೊಡ್ಕೊಳಕ್ ನೋಡಿದೆ. ನಾನು ಮಾಡಿರೋದು ಒಂದಾ ಎರಡ? ಫುಟ್ಪಾತಲ್ಲಿ ಬಿಸ್ನೆಸ್ ಮಾಡ್ತಿದ್ದವ್ ನಾನು. ಇವತ್ತು ಕೆಫೆ ಓನರ್ ಆಗಿ ನಿಂತಿದ್ದೀನಿ. ಅದಕ್ಕೆ ಸಪೋರ್ಟ್ ಮಾಡಿದವ್ರೆ ಅವರು. ಸಪೋರ್ಟ್ ಮಾಡಿದವ್ರಿಗೆ ಇಷ್ಟೊಂದು ಚಿತ್ರ ಹಿಂಸೆ ಕೊಟ್ಬಿಟ್ಟು ಇವತ್ತು ಒಳ್ಳೆಯವನಾಗಿ ಮಾಡಿ ಅಂದ್ರೆ ಹೆಂಗ್ ಸಾಧ್ಯ ಅದು? ಇಲ್ಲ, ನನ್ಗಾಗ್ತಿರೋ ಶಿಕ್ಷೆ ಏನೇನೂ ಅಲ್ಲ. ನಾನ್ ಮಾಡಿರೋ ಅನ್ಯಾಯಕ್ಕೆ ನನ್ನ ಜೀವನ ಪೂರ್ತಿ ಜೈಲಲ್ಲೇ ಕಳಿಬೇಕು ಪೂಜೆ. ಸಾಕು, ಮುಚ್ಚ ಬಾಯಿ. ದೊಡ್ಡದಾಗ ಹೇಳ್ಬಿಟ್ಟ. ಜೀವನ ಪೂರ್ತಿ ನೀನ್ ಜೈಲಲ್ಲೇ ಕೊಳೆಯೋ ಹಾಗಾದ್ರೆ ನನ್ ಗತಿ ಏನೋ ನೋಡೋ. ಭಾವಂದು ಕಣೋ ನಿಜವಾದ ಪ್ರೀತಿ. ನೀನ್ ಏನೇ ತಪ್ಪು ಮಾಡಿದ್ರು ನನ್ನ ತಮ್ಮನ ಉಳಿಸ್ಕೋಬೇಕಂತ ಬಂದಿದ್ದಾರೆ. ಆದ್ರೆ ಸೇವಂತಿ ಅಕ್ಕ ಸ್ವಾರ್ಥಿ ಕಣೋ. ಪೂಜಾ, ಅವ್ರ ಬಗ್ಗೆ ಮಾತಾಡೋದಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ. ಅಶ್ವಿನ್ ಸೆಂಟಿಮೆಂಟಲ್ ಫೂಲ್ ತರ ಆಡ್ಬೇಡ ಕಣೋ. ನೋಡು, ನೀನ್ ಬಚಾವ್ ಆಗೋದಕ್ಕೆ ಏನೇನ್ ಅಸ್ತ್ರ ಇದೆಯೋ ಅದನ್ನೆಲ್ಲ ಯೂಸ್ ಮಾಡು. ಕೋರ್ಟಲ್ಲಿ ನೀನ್ ಅಪರಾಧ ಮಾಡೋದಕ್ಕೆ ಪ್ರಿಯಾನೇ ಕಾರಣ ಅಂತ ಹೇಳು. ಅವಳು ಏನೇನ್ ಅಪರಾಧ ಮಾಡಿದಾಳೋ ಅದನ್ನೆಲ್ಲ ಹೇಳು.